ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಬೀದಿ ಕಾಮಣ್ಣರ ಅಟ್ಟಹಾಸ. ಟೌನ್ ಹಾಲ್ ಬಳಿಯೇ ಮಹಿಳೆಯರಿಗೆ ಕಾಮುಕನ ಟಾರ್ಚರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಾಮುಕರ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಬೀದಿ ಕಾಮಣ್ಣರ ಅಟ್ಟಹಾಸ. ಟೌನ್ ಹಾಲ್ ಬಳಿ ಮಹಿಳೆಯರಿಗೆ ಕಾಮುಕ ಟಾರ್ಚರ್ನ ಕೊಟ್ಟಿದ್ದಾರೆ. ಮಹಿಳೆಯರ ಅಸಭ್ಯ ಫೋಟೋ ತೆಗಿತಾ ಇದ್ದ ಕಾಮುಕ. ಮಹಿಳೆಯರ ಫೋಟೋ ತೆಗಿತಾ ಇದ್ದಾಗ ಕಾಮುಕನನ್ನ ಸ್ಥಳೀಯರು ಲಾಕ್ ಮಾಡಿದ್ದಾರೆ. ಮೊಬೈಲ್ನಲ್ಲಿ ನೂರಾರು ಅಶ್ಲೀಲ ಫೋಟೋಗಳು ಪತ್ತೆಯಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಗತಿ, ಟೌನ್ ಹಾಲ್ ಬಳಿಯೇ ಈತ ಫೋಟೋನ ತೆಗಿತಾ ಇದ್ದ, ಹೇಗ್ ಲಾಕ್ ಆದ ಈತ? ಮಧುಸೂದನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಏನು ಅಂಡರ್ ಪಾಸ್ ಒಳಗಡೆ ನಿಂತ್ಕೊಂಡು ಫೋಟೋವನ್ನ ತೆಗಿತಾ ಇದ್ದ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಸ್ಥಳೀಯರು ಈತನನ್ನ ಗಮನಿಸ್ತಾರೆ. ಗಮನಿಸಿದ ತಕ್ಷಣ ಕಳ್ಳಾಟಿಕೆಯನ್ನ ಆಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಹಿಂದೆ ಮುಂದೆ ನೋಡೋದು, ಆ ತರ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾನೆ. ತಕ್ಷಣ ಅವನನ್ನ ಹಿಡ್ಕೊಂಡು ಥಳಿಸೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಅವರೆಲ್ಲರೂ ಸೇರಿ ಈತನಿಗೆ ಹಿಗ್ಗಾಮುಗ್ಗ ಹೊಡಿತಾರೋ ಆಗ ಬಾಯಿ ಬಿಡ್ತಾನೆ. ಅದರ ಜೊತೆಗೆ ಆತನ ಪಾಸ್ವರ್ಡ್ ಅನ್ನ, ಮೊಬೈಲ್ ಪಾಸ್ವರ್ಡ್ ಅನ್ನ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಈ ಹಿಂದೆ ಸಾಕಷ್ಟು ಹುಡುಗಿಯರ ಫೋಟೋವನ್ನ ಈತ ಅಸಭ್ಯ ಆಂಗಲ್ ನಲ್ಲಿ ತೆಗೆದಿರುವಂತಹದ್ದು ಬೆಳಕಿಗೆ ಬರುತ್ತೆ. ಒಂದಲ್ಲ ಎರಡಲ್ಲ, ಸುಮಾರು 400ರಿಂದ 500 ಫೋಟೋಗಳು ಆತನ ಮೊಬೈಲ್ ನಲ್ಲಿ ಪತ್ತೆ ಆಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿದ್ದಂತಹ ಹೋಮ್ ಗಾರ್ಡ್ ಕೂಡ ಆತನನ್ನ ತಕ್ಷಣ 112ಗೆ ಕರೆ ಮಾಡಿ ಹೊಯ್ಸಳ ಪೊಲೀಸರಿಗೆ ಹಿಡ್ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಪ್ರಕರಣ ದಿನೇ ನಡೀತಾ ಇದೆ. ಅಂದ್ರೆ SG ಪಾಳ್ಯ ಆಯ್ತು, ಅದಾದ್ಮೇಲೆ ಮೊನ್ನೆ ಅಷ್ಟೇ ಇಕೋ ವರ್ಲ್ಡ್ ಆಯ್ತು, ಅದಾದ್ಮೇಲೆ ಈ ರೀತಿ ಅಂದ್ರೆ KR ಮಾರ್ಕೆಟ್ ರಸ್ತೆ, ಟೌನ್ ಹಾಲ್, ನಗರದಲ್ಲಿ ಸಾವಿರಾರು ಜನ ಓಡಾಡುವಂತಹ ರಸ್ತೆ, ಇಂತಹ ರಸ್ತೆಯಲ್ಲಿ ಈ ರೀತಿಯ ಪ್ರಕರಣ ಬೆಳಕಿಗೆ ಬಂದಿರೋದು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಈಗ ಆತಂಕಕ್ಕೆ ಕಾರಣ ಆಗಿರೋದು. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಕಾಯ್ತಾ ಇರ್ತಾರೆ ಅಥವಾ ಬೇರೆ ಏನೋ ಮೊಬೈಲ್ ನಲ್ಲಿ ಮಾತಾಡ್ತಾ ವಾಕ್ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ನೀಚರು ಇಂತಹ ಕೃತ್ಯ ಎಸಗ್ತಾರೆ ಅಂತ ಯಾರಿಗೂ ಕೂಡ ಕನಸು ಬಿದ್ದಿರೋದಿಲ್ಲ. ಇಂತಹ ವಿಕೃತ ಮನಸ್ಸಿನವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅಂತ ಈಗ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.